ಪಾಲಿಸಬೇಕಾದ 10 ಆಜ್ಞೆಗಳನ್ನು ದೇವರು ಮೋಶೆಗೆ ಕೊಡುತ್ತಾರೆ. ಜನರ ಬಿಡುಗಡೆಯು ದೇವರ ವಿಮೋಚನೆಯು ಪ್ರಥಮ ಸ್ಥಾನದಲ್ಲಿ ಎಂಬುದನ್ನು ಈ ಆಜ್ಞೆಗಳು ನಮಗೆ ನೆನಪಿಸುತ್ತದೆ. ಅವರ ವಿಧೇಯತೆ ಅವರನ್ನು ರಕ್ಷಿಸುವುದು ದೇವರ ಉಪಕ್ರಮದಿಂದ ಬರುತ್ತದೆ. ಅವರ ಮಹತ್ತರ ಬೇಡಿಕೆ, ಪ್ರೀತಿ ಅದು ಇಲ್ಲದೆ ಭಾಗ್ಯ ವಿಧೇಯತೆ ಕೇವಲ ಬೂಟಾಟಿಕೆಯಾಗಿರುತ್ತದೆ. ವಿತೌಟ್ ಲವ್ ನಥಿಂಗ್ is possible. Everything is going to be just artificial. So being obedient to God is through love and by following his commandments ಅಂತ ಇವತ್ತಿನ ಮುಖ್ಯಾಂಶಗಳು ನಮಗೆ ಹೇಳುತ್ತೆ. ಒಂದು ಸ್ವಲ್ಪ ಪ್ರಶ್ನೆಗಳು ಯಾರು ಗೊತ್ತಿರುತ್ತೋ ನೀವು ಆನ್ಸರ್ ಮಾಡಿ. ಅವ್ರ ಬ್ರದರ್ ಒಬ್ಬರೇ ಓದಿದ್ದಾರೆ, ಸೊ ಅವ್ರಿಗೆ ಹೆಲ್ಪ್ ಮಾಡೋಣ. ಪಾಪದ ಅರಣ್ಯವನ್ನು ಬಿಟ್ಟು ಇಸ್ರೇಲರು ಎಲ್ಲಿ ಶಿಬಿರ ಹೂಡಿದರು? 17ನೇ ಅಧ್ಯಾಯ 1ನೇ ವಾಕ್ಯ. ನಾನು ಹೇಳಿದೆ ಕೂಡ, where did the children of Israel camp after leaving the wilderness of sin? 17ನೇ ಅಧ್ಯಾಯ 1ನೇ ವಾಕ್ಯ. ಕಾಲರ್ ಇರೋ ಮಕ್ಕಳು ಬೈಬಲ್ ಓಪನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಆನ್ಸರ್ ಸಿಕ್ಕಿದ್ರೆ ಆನ್ಸರ್ ಮಾಡಿ. ಯಾವುದೋ ಎಸ್, ಕರೆಕ್ಟ್, ರೆಫಿಡೀಮಿನಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಖಾಲಿ ಜಾಗವನ್ನು ತುಂಬಿರಿ. fill up the blanks. ಮೋಶೆಯು ಆರೋನನು ಡ್ಯಾಶ್ ಗುಡ್ಡದ ಮೇಲೆ ಏರಿ ಹೋದರು. ಮೋಶೆ ಮತ್ತು ಆರೋನ್ ಮತ್ತು ಅವ್ರ ಜೊತೆ ಇನ್ನೊಬ್ರು ಹೋದ್ರು. ಯಾರವರು? 17ನೇ ಅಧ್ಯಾಯ 10ನೇ ವಾಕ್ಯ. ಕರೆಕ್ಟ್, ವೆರಿ ಗುಡ್. ಮೋಶೆಯು ತನ್ನ ಕೈಯನ್ನು ಎತ್ತಿದಾಗ ಡ್ಯಾಶ್ ಜಯಿಸಿದರು. ಅವರು ತನ್ನ ಕೈಯನ್ನು ಇಳಿಸಿದಾಗ, ಎಸ್, ಫಸ್ಟ್ ಕೈಯನ್ನು ಎತ್ತಿದಾಗ ಇಸ್ರಾಯೇಲ್ ಜಯಿಸಿದರು. ಕೈಯನ್ನು ಕೀழே ಇಳಿಸಿದಾಗ ಅಮಾಲೇಕ್ಯರು. ವೆರಿ ಗುಡ್. ಇದೊಂದು ಮುಖ್ಯವಾದ ಪಾಠ ನಮಗೆ. ನಾವು ಯಾವಾಗ್ಲೂ ನೆನೆಸ್ಕೊತೀವಿ ಹೇಗೆ ದೇವರಿಗೆ ಆರಾಧನೆ ಸಲ್ಲಿಸೋದು. ಇದೊಂದು ತುಂಬಾ ಸ್ಟ್ರಾಂಗ್ ಪಾಠ ನಮ್ಗೆ ಬೈಬಲ್ ಅಲ್ಲಿ ಸಿಗೋ ಫ್ರೇಸ್. ಮೋಶೆ ಕೈಯನ್ನು ಎತ್ತಿ ದೇವರಿಗೆ ಆರಾಧನೆ ಸಲ್ಲಿಸುತ್ತಾರೆ. ನಮ್ಮ ಕೈಯಲ್ಲಿ ಆದಷ್ಟು ನಮಗೆ ಟೈಮ್ ಸಿಗೋವಾಗ, ಆಪರ್ಚುನಿಟಿ ಸಿಗೋವಾಗ ದೇವರಿಗೆ ಆರಾಧನೆ ಕೊಡೋದು ತುಂಬಾ ತುಂಬಾ ಮುಖ್ಯ. ಮೋಶೆಯು, ನೆಕ್ಸ್ಟ್ ಕ್ವೆಶ್ಚನ್, ತಾನು ಕಟ್ಟಿದ ಯಾಜ್ಞೆ ವೇದಿಕೆ ಯಾವ ಹೆಸರನ್ನು ಕೊಟ್ಟರು? ಒಂದು ಹೆಸರಿಡ್ತಾರೆ ಅವ್ರು ಕಟ್ಟಿದ್ದ ಆಲ್ಟರ್ಗೆ. 17, 15. Yes. 17, 15 ಯೆಹೋವಾ ನಿಸ್ಸಿ ಎಂದು ಹೆಸರಿಟ್ಟರು. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಮೋಶೆಯ ಇಬ್ಬರು ಪುತ್ರರ ಹೆಸರುಗಳು ಯಾವುದು? 18ನೇ ಅಧ್ಯಾಯ 2ರಿಂದ 3 ತನಕ. ಇಬ್ರು ಮಕ್ಕಳು ಮೋಶೆಗೆ ಅವರಿಬ್ರು ಮಕ್ಕಳ ಹೆಸರು. ಗೆರ್ಶೋಮ್, ಎಲಿಯೇಜರ್. ವೆರಿ ಗುಡ್. ಗೆರ್ಶೋಮ್ ಮತ್ತು ಎಲಿಯೇಜರ್. ಸೊ ಈ ಗೆರ್ಶೋಮ್ ಅಂದ್ರೆ ಅರ್ಥ ಏನು? 18:3. ತಾನು ಅನ್ಯ ದೇಶದ ಪ್ರವಾಸಿ. ವೆರಿ ಗುಡ್. ಅನ್ಯ ದೇಶದನ್ನು ಪ್ರವಾಸಿ. ವೆರಿ ಗುಡ್. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಪರ್ವತವನ್ನು ಮುಟ್ಟಿದ ಯಾರಿಗಾದರೂ ಏನಾಗುತ್ತದೆ? 19ನೇ ಅಧ್ಯಾಯ. ಮತ್ತೆ ಹೇಳಿ ಸರ್. ಮರಣದಂಡನೆ. ಕರೆಕ್ಟ್. ಸ್ಟೋನ್ ಟು ಡೆತ್, ಕಲ್ಲೆಸೆದು ಕೊಳ್ಳಬೇಕು ಅಂತ ದೇವರು ಹೇಳ್ತಾರೆ. ವೆರಿ ಗುಡ್. ನೀವು ಒಬ್ಬರೇ ಇಷ್ಟು ಚಂದ ಓದಿದೀರಾ, ಪ್ರಶ್ನೆಗಳು ಆನ್ಸರ್ ಮಾಡಿದೀರಾ. ಗಾಡ್ ಬಿ ಪ್ರೇಸ್ಡ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್. ಓವರ್ ಟು ಫಾದರ್. ತಂದೆಯಾದ ದೇವರೇ, ಈ ದಿನ ನೀಡಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕದೇವರಾಗಿದ್ದೀರಿ. ನಿಮ್ಮ ವಾಕ್ಯದ ಮುಖಾಂತರ ನಮಗೆ ಪ್ರೇರಿಸುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದವರನ್ನು ಹಾಗೂ ಅವರ ಕುಟುಂಬವನ್ನು ಹಾಗೂ ಕೇಳಿದ ಕುಟುಂಬದವರೆಲ್ಲರನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಈ ಆಯೋಗವನ್ನು ಮುನ್ನಡೆಸುವ ಪ್ರತಿಯೊಬ್ಬ ಸದಸ್ಯರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿ, ಕುಟುಂಬದ ರಾಣಿ, ಎಂದಿಗೂ ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು. Thank you, Father. Thanks to all. Good night. God bless. ಗುಡ್ ನೈಟ್.